ವೀಕ್ಷಕರೇ ನಮಸ್ಕಾರ. ಖ್ಯಾತ ಹಾಸ್ಯ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್ ಅಗಲಿಕೆ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಹಲವು ಪ್ರಯೋಗಗಳನ್ನು ಮಾಡಿ 50ಕ್ಕೂ ಅಧಿಕ ಸಿನಿಮಾಗಳನ್ನು ನಿರ್ಮಿಸಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್, ರಜನಿಕಾಂತ್, ವಿಷ್ಣುವರ್ಧನ್ ರಂತಹ ಸ್ಟಾರ್ ನಟರೊಟ್ಟಿಗೆ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಕಳ್ಳ ಕುಳ್ಳ ಸಿನಿಮಾದಿಂದ ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ನಡುವೆ ಆತ್ಮೀಯ ಸ್ನೇಹ ಬೆಳೆದು ಬಿಡಿತು. ಬಳಿಕ ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು. ಅವರು ಆಪ್ತ ಮಿತ್ರರಾಗಿ ಗುರುತಿಸಿಕೊಂಡಿದ್ರು. ವಯಸ್ಸಿನಲ್ಲಿ ತಮಗಿಂತ 8 ವರ್ಷ ದೊಡ್ಡವರಾದ್ರೂ ಕೂಡ ಹೋಗೋಬಾರ ಎಂದೇ ದ್ವಾರಕೀಶ್ ಅವರನ್ನು ವಿಷ್ಣುವರ್ಧನ್ ಮಾತನಾಡಿಸ್ತಿದ್ರು. ಅದರ ಬಳಿಕ ಸಾಕಷ್ಟು ಬಾರಿ ಇವರ ನಡುವೆ ಭಿನ್ನಾಭಿಪ್ರಾಯಗಳು ಕಂಡು ಬಂದ್ವು. ಮತ್ತೆ ಒಂದಾದರೂ ಕೂಡ ಬಹಳ ದಿನಗಳ ಕಾಲ ಆ ನಂಟು ಉಳಿಯಲಿಲ್ಲ. ಇದ್ದಕ್ಕಿದ್ದಂತೆ ದ್ವಾರಕೀಶ್ ಹಾಗೂ ವಿಷ್ಣುವರ್ಧನ್ ನಡುವೆ ಗಾಢ ಸ್ನೇಹ ಶುರುವಾಗಿದ್ದು ಹೇಗೆ ಎನ್ನುವ ಬಗ್ಗೆ ಹಲವು ಬಾರಿ ದ್ವಾರಕೀಶ್ ಅವರನ್ನ ಮಾತನಾಡಿಸಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಸಂದರ್ಶನಗಳಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಅದೇನೋ ಗೊತ್ತಿಲ್ಲ, ವಿಷ್ಣು ನನ್ನ ಹುಡುಗ, ನನ್ನ ಹೀರೋ, ನನ್ನವನು ಎಂದು ನನಗೆ ಅನಿಸ್ಬಿಡ್ತು. ಆತನಿಗೂ ಅಷ್ಟೇ ಅದೇ ಭಾವನೆ ಬಂದಿತ್ತು. ಹಾಗಾಗಿ ಆತ್ಮೀಯ ಸ್ನೇಹಿತರಾಗಿದ್ದೇವೆಂದು ದ್ವಾರಕೀಶ್ ಅವರು ಹೇಳಿದರು. ಒಟ್ಟಿಗೆ ಸಿನಿಮಾಗಳನ್ನು ಮಾಡಿದ್ದೇವೆ ಎಂದಿದ್ದರು. ಇನ್ನು ದ್ವಾರಕೀಶ್ ಹಾಗೂ ವಿಷ್ಣುವರ್ಧನ್ ನಡುವಿನ ಸ್ನೇಹದ ಬಗ್ಗೆ ಆಗ ಚಿತ್ರರಂಗದಲ್ಲಿ ಸಾಕಷ್ಟು ಊಹಾಪೋಹವಿತ್ತು. ಜಾತಿ ಕಾರಣಕ್ಕೆ ಇಬ್ಬರು ಒಂದಾಗಿದ್ದಾರೆ. ಅಣ್ಣವರ ಕಾಲ್ ಶೀಟ್ ಸಿಗದೇ ಇರುವ ಹಿನ್ನೆಲೆಯಲ್ಲಿ ವಿಷ್ಣು ಜೊತೆ ದ್ವಾರಕೀಶ್ ಕೈ ಜೋಡಿಸಿದರು ಅಂತೆಲ್ಲ ಗುಸುಗುಸು ಕೇಳಿ ಬರ್ತಿತ್ತು. ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ದ್ವಾರಕೀಶ್ ಅವರು ಇದರ ಕುರಿತು ಮನಬಿಚ್ಚಿ ಮಾತನಾಡಿದ್ರು. ಜಾತಿ ಕಾರಣಕ್ಕೆ ನೀವಿಬ್ಬರು ಅಷ್ಟೇ ಆತ್ಮೀಯರಾಗಿ ಬಿಟ್ರಾ ಎಂದು ಕೇಳಿದ್ರೆ ಖಂಡಿತ ಇಲ್ಲ. ಜಾತಿ ಎನ್ನುವ ವಿಚಾರ ನನಗೆ ಸಿನಿಮಾ ರಂಗದಲ್ಲಿ ಬಂದಿಲ್ಲ. ಜಾತಿ ಬಗ್ಗೆ ನಾನು ಎಂದೂ ಕೂಡ ಮಾತನಾಡಿಯೂ ಇಲ್ಲ. ಜಾತಿ ಮಧ್ಯ ಬರಲು ಸಾಧ್ಯವೇ ಇಲ್ಲ. ಜಾತಿ ಪ್ರಕಾರ ನೋಡಿದರೆ ಅವನು ಮಾಧ್ವ ಅಲ್ಲ, ಅವನು ಸಾಂಕೇತಿನೋ ಏನೋ ಇರಬೇಕು. ಬ್ರಾಹ್ಮಣರಲ್ಲೂ ಬೇರೆ ಬೇರೆ ವ್ಯತ್ಯಾಸಗಳಿವೆ. ಆತನ ಜಾತಿ ಪ್ರೇಮ ನನಗೆ ಇರಲಿಲ್ಲ ಎಂದು ದ್ವಾರಕೀಶ್ ಅವರು ಹೇಳಿದ್ರು. ವಿಷ್ಣು ಕಲಾವಿದನಾಗಿ ನನಗೆ ಇಷ್ಟ. ಅಣ್ಣ ಅವರನ್ನು ಇಷ್ಟಪಟ್ಟಂತೆ ವಿಷ್ಣುನ ಇಷ್ಟಪಟ್ಟೆ. ಬಹಳ ಸ್ಫುರದ್ರೂಪಿ, ಚುರುಕು. ಯಾವುದೇ ಪಾತ್ರ ಕೊಟ್ಟರು ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ರು. ಮುಖ್ಯವಾಗಿ ಸಕ್ಸಸ್ ಮುಖ್ಯ. ನಮ್ಮಿಬ್ಬರ ಕಾಂಬಿನೇಷನ್ ಸಕ್ಸಸ್ ಆಗಿತ್ತು. ಅದಕ್ಕೆ ಮಾಡುತ್ತಾ ಹೋದೆವು ಎಂದಿದ್ದರು ದ್ವಾರಕೀಶ್ ಅವರು. ಇನ್ನು ಅಣ್ಣವರ ನಟನೆಯ ಮೇಯರ್ ಮುತ್ತಣ್ಣ ಮತ್ತು ಭಾಗ್ಯವಂತರು ಚಿತ್ರಗಳನ್ನು ದ್ವಾರಕೀಶ್ ನಿರ್ಮಿಸಿ ಗೆದ್ದಿದ್ರು. ಬಳಿಕ ಅಣ್ಣವರ ಜೊತೆ ಸಿನಿಮಾ ಮಾಡಲಿಲ್ಲ. ಅಷ್ಟರಲ್ಲಾಗಲೇ ವಿಷ್ಣು ಜೊತೆ ಸಿನಿಮಾ ಮಾಡಲು ಪ್ರಾರಂಭಿಸಿ ಗೆದ್ದಿದ್ದರು. ಇದನ್ನು ನೋಡಿ ಅಣ್ಣವರ ಕಾಲ್ ಶೀಟ್ ಸಿಗ್ಲಿಲ್ಲ ಎನ್ನುವ ಕಾರಣಕ್ಕೆ ವಿಷ್ಣು ಜೊತೆ ದ್ವಾರಕೀಶ್ ಹೆಚ್ಚು ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದಲ್ಲದೆ ಅವರಿಬ್ರು ಒಳ್ಳೆಯ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಳ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿತ್ತು. ಈ ಬಗ್ಗೆ ಆ ಸಂದರ್ಶನದಲ್ಲಿ ದ್ವಾರಕೀಶ್ ಮಾತನಾಡಿದ್ರು. ಆ ರೀತಿ ಏನೂ ಇಲ್ಲ. ನನಗೆ ಸಮಯದಲ್ಲಿ ಒಬ್ಬ ಹೀರೋ ಬೇಕಿತ್ತು. ಅಷ್ಟೊತ್ತಿಗೆ ರಾಜ್ಕುಮಾರ್ ತಮ್ಮದೇ ಹೋಮ್ ಬ್ಯಾನರ್ ಆರಂಭಿಸಿದರು. ಬೇರೆ ಕಂಪನಿಗಳಲ್ಲಿ ಸಿನಿಮಾ ಮಾಡುವುದು ಬೇಡ ಎಂದು ನಿರ್ಧರಿಸಿದರು. ವಜ್ರೇಶ್ವರಿ ದೊಡ್ಡ ಸಂಸ್ಥೆ ಆಯಿತು. ಅವರೇ ನಿರ್ಮಾಪಕರಾದ ಮೇಲೆ ರಾಜ್ಕುಮಾರ್ ಡೇಟ್ಸ್ ಯಾರಿಗೂ ಸಿಗ್ತಿರ್ಲಿಲ್ಲ. ನನಗೆ ಹೀರೋ ಬೇಕಿತ್ತು. ನಾನು ಒಬ್ಬ ಹೀರೋನ ಹುಡುಕ್ಬೇಕಿತ್ತು. ವಿಷ್ಣು ಸಿಕ್ಕಿದ, ಸಿನಿಮಾ ಮಾಡಿದೆ. ಬಳಿಕ ಶಂಕರ್ನಾಗ್ ಜೊತೆನೂ ಸಿನಿಮಾ ಮಾಡಿದೆ ಎಂದು ದ್ವಾರಕೀಶ್ ಅವರು ಹೇಳಿದ್ರು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಆ ಮಟ್ಟಿಗೆ ಯಶಸ್ವಿಯಾದ ಮತ್ತೊಂದು ಜೋಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಆಗಿತ್ತು. ಇಬ್ಬರೂ ಬರೀ ನಟರಾಗಿರ್ಲಿಲ್ಲ ಅಥವಾ ನಟ ಹಾಗೂ ನಿರ್ದೇಶಕ, ನಿರ್ಮಾಪಕ ಆಗಿರ್ಲಿಲ್ಲ. ಬದಲಿಗೆ ಆತ್ಮೀಯ ಸ್ನೇಹಿತರಾಗಿದ್ದಿದ್ದು ಕೂಡ ಈ ಸಕ್ಸಸ್ಸಿಗೆ ಒಂದು ಕಾರಣ ಆಗಿದೆ. ಇಬ್ಬರ ನಡುವೆ ವಯಸ್ಸಿನ 7-8 ವರ್ಷ ವ್ಯತ್ಯಾಸ ಇದ್ದರೂ ಕೂಡ ಬಾರೋ ಹೋಗೋ ಎಂಬ ಕುಚುಕು ಸಂಬಂಧವನ್ನ ಅವರಿಬ್ಬರು ಹೊಂದಿದ್ರು. ವಿಷ್ಣುವರ್ಧನ್ ಚಿತ್ರರಂಗಕ್ಕೆ ಬರುವ ವೇಳೆಗಾಗಲೇ ದ್ವಾರಕೀಶ್ ಅವರು ಹಾಸ್ಯ ನಟನಾಗಿ, ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ಜನಪ್ರಿಯರಾಗಿದ್ದರು. ಮೊದಲಿಗೆ ದ್ವಾರಕೀಶ್ ಅವರನ್ನು ಅಂಕಲ್ ಎಂದೇ ಕರೆಯುತ್ತಿದ್ದ ವಿಷ್ಣುವರ್ಧನ್ ಅವರು ಬಳಿಕ ಆಪ್ತರಾಗಿ ಏಕವಚನದಲ್ಲಿ ಕರೆಯುವಷ್ಟರ ಮಟ್ಟಿಗೆ ಬೆರೆತು ಹೋಗಿದ್ರು. ಕಳ್ಳ ಕುಳ್ಳ ಚಿತ್ರದಿಂದ ಶುರುವಾದ ಇವರಿಬ್ಬರ ಸ್ನೇಹ ದಶಕಗಳ ಕಾಲ ಮುಂದುವರೆದಿತ್ತು. ಇಬ್ಬರು ಒಟ್ಟಿಗೆ 15-16 ಸಿನಿಮಾಗಳಲ್ಲಿ ನಟಿಸಿದ್ರು. ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇನ್ನು ದ್ವಾರಕೀಶ್ ಅವರು ನಿರ್ಮಾಣದ ಹಲವು ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅವರು ನಟಿಸ್ತಾ ಬಂದ್ರು. ಇವರಿಬ್ಬರ ಸಕ್ಸಸ್ ಕೂಡ ಜೊತೆಯಾಗಿತ್ತು. ಅದರ ಬಳಿಕ ಇಬ್ಬರ ನಡುವಿನ ಸಂಬಂಧ ಹಳಿಸಿ ಹೋಗಿತ್ತು.
ಪದೇ ಪದೇ ಪ್ಯಾಚ್ ಅಪ್ ಮಾಡ್ತಾ ಇದ್ರೂ ಕೂಡ ಮತ್ತೆ ಒಟ್ಟಿಗೆ ಸಿನಿಮಾ ಮಾಡುತ್ತಿದ್ದರು. ಇಬ್ಬರು ಎತ್ತರದ ಸ್ಥಾನಕ್ಕೆ ಏರುತ್ತಿದ್ದಂತೆ ಇಬ್ಬರ ನಡುವೆ ಈಗೋ ಶುರುವಾಗ್ತಿತ್ತು. ಒಂದ್ ಹಂತದಲ್ಲಿ ನನ್ನ ಸಿನಿಮಾಗಳಿಗೆ ವಿಷ್ಣುನೇ ಹೀರೋ ಆಗ್ಬೇಕೆಂದು ದ್ವಾರಕೀಶ್ ಹಠಕ್ಕೆ ಬಿದ್ದಿದ್ರು. ಒಲ್ಲೆ ಎಂದಾಗ ನಾನು ಬೇರೆ ಹೀರೋನ ಹುಟ್ಟು ಹಾಕ್ತೀನಿ ಎನ್ನುವ ಮಟ್ಟಕ್ಕೆ ದ್ವಾರಕೀಶ್ ಕೂಡ ಮೊಂಡುತನ ಮಾಡ್ತಿದ್ರು. ಇದು ಪದೇ ಪದೇ ಇಬ್ಬರ ನಡುವೆ ತಿಕ್ಕಾಟಕ್ಕೆ ಕಾರಣವಾಯಿತು. ಇನ್ನು ವಿಷ್ಣು ದ್ವಾರಕಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳ ನಡುವೆ ಸಿನಿಮಾಗಳಲ್ಲಿ ನಟಿಸಿದ ಉದಾಹರಣೆಗಳು ಇದೆ. ಹೆಚ್ಚು ಸ್ನೇಹ ಇರುವ ಕಡೆ ಜಗಳಗಳು ಇರುತ್ತದೆ ಎನ್ನುವಂತೆ ಇಬ್ಬರು ಅವಾಗವಾಗ ಜಗಳ ಆಡ್ತಾನೆ ಇದ್ರು ಮತ್ತು ಒಂದಾಗ್ತಾನೆ ಇದ್ರು. ಶೀತಲ ಸಮರದ ನಡುವೆಯೇ ರಾಯರು ಬಂದರು ಮಾವನ ಮನೆಗೆ ಸಿನಿಮಾ ಮಾಡಿ ಗೆದ್ರು. ಬಳಿಕ ಕಿಲಾಡಿಗಳು ಚಿತ್ರಗಳನ್ನು ಮಾಡಿದರು. 10 ವರ್ಷದ ನಂತರ ಆಪ್ತ ಮಿತ್ರ ಚಿತ್ರಕ್ಕೆ ಜೊತೆಯಾದರು. ಇಬ್ಬರ ನಡುವೆ ಯಾವುದೇ ದೊಡ್ಡ ಗಲಾಟೆ ಆಗುತ್ತಿರಲಿಲ್ಲವಾದರೂ ಕೂಡ ಮುಸುಕಿನ ಗುದ್ದಾಟ ಹಿಂದುಗಡೆ ನಡೀತಾನೇ ಇರ್ತಿತ್ತು. ಕೆಲ ಸಂದರ್ಶನದಲ್ಲಿ ಕೂಡ ದ್ವಾರಕೀಶ್ ತಮ್ಮ ಹಾಗೂ ವಿಷ್ಣು ನಡುವಿನ ವೈಮನಸ್ಸಿನ ಬಗ್ಗೆ ಕಾರಣ ಏನು ಎನ್ನುವುದನ್ನು ಹೇಳಿಕೊಂಡಿದ್ದಾರೆ. ವಿಷ್ಣು ಕಾಲ್ ಶೀಟ್ ಸಿಗದ ಸಮಯದಲ್ಲಿ ಹೊಸ ಕಲಾವಿದರನ್ನು ಪರಿಚಯಿಸಲು ದ್ವಾರಕೀಶ್ ಆರಂಭಿಸಿದರು. ಹೊಸಬರನ್ನ ಪರಿಚಯಿಸುವಂತೆ ಪುಟ್ಟಣ್ಣ ಕಣಗಲ್ ಅವರು ಹೇಳುತ್ತಿದ್ರು ಎಂದು ದ್ವಾರಕೀಶ್ ಹೇಳಿದ್ದಾರೆ. ಆದರೆ ವಿಷ್ಣುವರ್ಧನ್ ಮೇಲಿನ ಮುನಿಸಿಗೆ ಹೊಸಬರಿಗೆ ಅವಕಾಶ ಕೊಡುತ್ತಿದ್ದರು. ಹೀಗಾಗಿಯೇ ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ರು. 1991ರಲ್ಲಿ ದ್ವಾರಕೀಶ್ ಗೌರಿ ಕಲ್ಯಾಣ ಎನ್ನುವ ಸಿನಿಮಾ ಕೂಡ ನಿರ್ಮಿಸಿ ನಿರ್ದೇಶನ ಮಾಡಿದ್ರು. ಈ ಚಿತ್ರದಲ್ಲಿ ಹರ್ಷವರ್ಧನ್ ಎಂಬ ಹೊಸ ನಟನನ್ನು ಹೀರೋ ಮಾಡಿದ್ರು. ವಿಷ್ಣುವರ್ಧನ್ಗೆ ಪರ್ಯಾಯವಾಗಿ ಹರ್ಷವರ್ಧನ್ನ ಕರೆತಂದಿದ್ದರು ಎಂದು ಕೆಲವರು ಮಾತನಾಡಿಕೊಂಡರು. ಇದೆಲ್ಲ ಕೇಳಿಸಿಕೊಂಡಂತೆ ಇನ್ನು ವಿಷ್ಣುಗೆ ಟಾಂಗ್ ಕೊಡಲು ಹೊಸ ಕಳ್ಳ ಹಳೆ ಕುಳ್ಳ ಟೈಟಲ್ ನಲ್ಲಿ ಸಿನಿಮಾ ಮಾಡಿದರು ಎನ್ನುವ ವಾದವೂ ಕೂಡ ಇದೆ. ಚಿತ್ರರಂಗದಲ್ಲಿ ಶಶಿಕುಮಾರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದರು. ನೀ ತಂದ ಕಾಣಿಕೆ ಸಿನಿಮಾ ಸೋಲಿನ ಬಳಿಕ ದ್ವಾರಕೀಶ್ ನಂಬಿಕೆಗೆ ಅರ್ಹ ವ್ಯಕ್ತಿಯಲ್ಲ ಎಂದು ವಿಷ್ಣುವರ್ಧನ್ ಹೇಳಿದ್ದಾಗಿ ಹಿರಿಯ ಪತ್ರಕರ್ತ ಹಿರಿಹರಪುರ ಮಂಜುನಾಥ್ ಸಂದರ್ಶನವೊಂದರಲ್ಲಿ ಹೇಳಿದ್ರು. ಅದೇ ಸಮಯದಲ್ಲಿ ವಿಷ್ಣು ಇಲ್ಲದೆ ನಾನು ಸಿನಿಮಾ ಮಾಡಿ ಗೆಲ್ಲಬಲ್ಲೆ, ನನ್ನಂತಹ ನಿರ್ಮಾಪಕರನ್ನು ಎದುರಾಕಿಕೊಂಡು ಇಂಡಸ್ಟ್ರಿಯಲ್ಲಿ ಹೇಗೆ ನಿಲ್ತಾರೋ ನೋಡೋಣ ಎಂದು ದ್ವಾರಕೀಶ್ ಕೂಡ ತಿರುಗೇಟು ಕೊಟ್ಟಿದ್ರು. ಬಳಿಕ ದ್ರೋಹಿ ಎನ್ನುವ ಟೈಟಲ್ ನಲ್ಲಿ ದ್ವಾರಕೀಶ್ ಒಂದು ಸಿನಿಮಾ ಘೋಷಣೆ ಮಾಡಿದ್ರು. ಇದು ರೀಮೇಕ್ ಅಲ್ಲ, ಕಾದಂಬರಿನೂ ಅಲ್ಲ, ನನ್ನ ಜೀವನದಲ್ಲಿ ನಾ ಕಂಡದ್ದು ನಡೆದದ್ದು ಎಂದು ಪೋಸ್ಟರ್ ನಲ್ಲಿ ಹಾಕಿಸಿದ್ರು. ವಿಷ್ಣುವರ್ಧನ್ ತೇಜೋವಧೆಗೆ ಈ ಸಿನಿಮಾ ಘೋಷಣೆ ಮಾಡಿದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಬಳಿಕ ಅಂತಹ ಯಾವುದೇ ಸಿನಿಮಾ ಬರಲಿಲ್ಲ. ವಿಷ್ಣು ದ್ವಾರಕಿ ನಡುವಿನ ಭಿನ್ನಾಭಿಪ್ರಾಯಗಳ ನಡುವೆ ಆಪ್ತ ಮಿತ್ರ ಚಿತ್ರೀಕರಣ ರಿಲೀಸ್ ಕೂಡ ಆಯಿತು. ಇನ್ನು ದಾದಾ ಅವರ ಅಗಲಿಕೆಯ ಬಳಿಕ ಸುದೀಪ್ ಹೀರೋ ಆಗಿ ವಿಷ್ಣುವರ್ಧನ್ ಟೈಟಲ್ ನಲ್ಲಿ ದ್ವಾರಕೀಶ್ ಸಿನಿಮಾ ನಿರ್ಮಾಣ ಮಾಡಿದ್ರು. ಒಟ್ನಲ್ಲಿ ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ಹಾಗೂ ಪ್ರಚಂಡ ಕುಳ್ಳ ಜೊತೆಯಾಗಿ ಕನ್ನಡ ಸಿನಿ ರಸಿಕರನ್ನು ರಂಜಿಸಿದರು. ಮತ್ತಷ್ಟು ಅಪ್ಡೇಟ್ಗಾಗಿ BN TV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೇಸ್ BN TV, ಇದು ನಿಮ್ಮ ಧ್ವನಿ.